ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಿಂಪಲ್ ಆಗೊಂದು ರುಚಿ. ಇವತ್ತು ನಾವು ಶೇಂಗಾ ಬೀಜ ಹಾಗೆ ಎಳ್ಳನ್ನು ಉಪಯೋಗಿಸ್ಕೊಂಡು ಬೆಲ್ಲದಿಂದ ಈ ರೀತಿ ಟೇಸ್ಟಿ ಹೆಲ್ದಿ ಲಡ್ಡುನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ರಕ್ತಹೀನತೆಯಿಂದ ಬಳಲೋರಿಗೆ ದಿವ್ಯೌಷಧವಾಗಿ ಕೆಲಸ ಮಾಡುತ್ತೆ. ಒಂದು ಸಲ ಟ್ರೈ ಮಾಡಿ. ಇದನ್ನು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಆರೋಗ್ಯಕರವಾಗಿರ್ತಾರೆ. ಈಗ ನಾನು ಮೊದಲಿಗೆ ಅದಕ್ಕೋಸ್ಕರ ಇಲ್ಲಿ 1 ಕಪ್ಪಷ್ಟು ಶೇಂಗಾ ಬೀಜನ ತಗೊಂಡಿಟ್ಕೊಂಡಿದ್ದೀನಿ. ಮತ್ತು ಇದು ಒಣ ಕೊಬ್ಬರಿ ಅರ್ಧ ಕಪ್ಪಷ್ಟು, ಮತ್ತು 3/4 ಕಪ್ಪಷ್ಟು ಬೆಲ್ಲ, ಹಾಗೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿಯನ್ನು ತಗೊಂಡಿದ್ದೀನಿ, ಮತ್ತು ಬಿಳಿ ಎಳ್ಳನ್ನು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಶೇಂಗಾ ಬೀಜನ ಅದಕ್ಕೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ ಈ ರೀತಿ. ಇವಾಗ ಇದಾಗಿದೆ. ಇದನ್ನು ತೆಗೆದು ನೋಡಿ, ಈ ರೀತಿ ಸಿಪ್ಪೆ ಬಿಟ್ಕೊಂಡು ಬಂದರೆ ಇದಾಗಿದೆ ಅಂತ ಅರ್ಥ. ಇದು ಚೆನ್ನಾಗಿ ಆರಿದ ಮೇಲೆ ಅದರ ಸಿಪ್ಪೆನೆಲ್ಲ ನಾವು ರಿಮೂವ್ ಮಾಡಿಕೊಂಡು ಇಟ್ಕೋಬೇಕು. ಈಗ ಎಳ್ಳನ್ನು ಸಹ ಅದೇ ಪ್ಯಾನ್ಗೆ ಸೇರಿಸ್ಕೊಂಡು ಇದನ್ನು ಸಹ ಕೆಂಪಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಖಂಡಿತ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಉರಿಬೇಕು, ಇಲ್ಲ ಅಂದರೆ ಸೀದೋಗತ್ತೆ. ನೋಡಿ ಇವಾಗ ಇದು ಸಹ ಆಗಿದೆ. ಈ ರೀತಿ ಕೆಂಪಗೆ ಹುರ್ಕೊಳ್ಬೇಕು. ಈಗ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಒಣ ಕೊಬ್ಬರಿನ ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ ತುಂಬ ಬೇಗ ತಳ ಹಿಡಿಯುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಈಗ ಇದು ಸಹ ಆಗಿದೆ. ಇದನ್ನು ತೆಗೆದು ಪಕ್ಕಕ್ಕಿಟ್ಕೊಂಡು ಈಗ ಗೋಡಂಬಿ ಮತ್ತು ಬಾದಾಮಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಕಡಲೆ ಬೀಜದ ಹೊಟ್ಟೆನೆಲ್ಲ ನಾವು ಈ ರೀತಿ ರಿಮೂವ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಡಲೆ ಬೀಜನ ಸೇರಿಸ್ಕೊಳ್ಬೇಕು. ಹಾಗೆ ಎಳ್ಳನ್ನು ಸಹ ಸೇರಿಸ್ಕೊಳ್ಳಿ. ಇದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ತುಂಬ ನುಣ್ಣಗೆ ರುಬ್ಬೋದು ಬೇಡ. ನೋಡಿ ಈ ರೀತಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈ ರೀತಿ ನಾವು ತರ್ತರಿಯಾಗಿ ಪೌಡರ್ ಮಾಡಿಕೊಳ್ಬೇಕು. ಈಗ ಬೆಲ್ಲನೂ ಸಹ ಅದೇ ರೀತಿ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಈಗ ಅದನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಕೊಬ್ಬರಿನೂ ಸಹ ಸೇರಿಸ್ಕೊಳ್ಳಿ. ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಒಳ್ಳೆ ಮಿಕ್ಸ್ ಕೊಡಿ. ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಈ ರೀತಿ ಚಿಮುಕ್ಸ್ಕೊಳ್ಬೇಕು. ತುಂಬ ಜಾಸ್ತಿ ಹಾಕಬಾರ್ದು. ಬೆಲ್ಲನ ಹಾಕಿರೋದ್ರಿಂದ, ಬೆಲ್ಲದಲ್ಲಿ ಮೊದಲೇ ತೇವಾಂಶ ಇರೋದ್ರಿಂದ ನಮಗೆ ನೀರು ಜಾಸ್ತಿ ಹಿಡಿಸೋದಿಲ್ಲ. ನೀವು ನೀರಿನ ಜಾಗದಲ್ಲಿ 1 ಸ್ಪೂನಷ್ಟು ಹಾಲನ್ನು ಬೇಕಾದ್ರೂ ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು. ಈಗ ಒಂದು ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಈ ರೀತಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಕಟ್ಕೊಳ್ಳಿ. ನೋಡಿ ಎಲ್ಲನೂ ಸಹ ಅದೇ ರೀತಿ ಉಂಡೆಯನ್ನು ಮಾಡಿಕೊಂಡು ಇಟ್ಕೊಳ್ಳೋಣ. ಈ ಶೇಂಗಾ ಲಡ್ಡುನ ಮಾಡೋದು ತುಂಬ ಈಸಿ, ಹಾಗೆ ತುಂಬ ಹೆಲ್ದಿ ಕೂಡ. ಒಂದು ಸಲ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಸಹ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಿಂಪಲ್ ಆಗೊಂದು ರುಚಿ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.